ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ವಿಷಯ, ಗುರುಜಿ ಹೆಂಡತಿಯನ್ನ ಬದಲಾಯಿಸೋದಕ್ಕೆ ಏನಾದರೂ ಒಂದು ಟಿಪ್ಸ್ ಕೊಡಿ. ಹೆಂಡತಿಯನ್ನ ಬದಲಾಯಿಸೋದಕ್ಕೆ ಏನಾದರೂ ಟಿಪ್ಸ್ ಕೊಡಿ. ಖಂಡಿತವಾಗ್ಲೂ ಕೊಡ್ತೀನಿ. ಅದೇನು ಅಂತಂದ್ರೆ, ಮೊದಲು ನೀನು ಬದಲಾಗ್ಬಿಡು. ಹೆಂಡತಿ ತಂತಾನಾಗೆ ಬದಲಾಗ್ಬಿಡ್ತಾಳೆ. ಹೆಂಡತಿನ ಯಾರ್ಯಾರು ಬದಲಾಯಿಸ್ತೀನಿ ಅಂತ ಹೋಗ್ತಾರೆ, ಖಂಡಿತವಾಗ್ಲೂ ಆಗೋದಿಲ್ಲ. ಒಂದು ಚೆನ್ನಾಗಿ ತಿಳ್ಕೊಳ್ಳಿ, ಪ್ರತಿಯೊಬ್ಬರ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತಾರೆ. ಈ ಹುಟ್ಟುಗುಣವನ್ನ, ಗುಣ ಸ್ವಭಾವಗಳನ್ನ ನಾವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಅದು ಮೂಲನ ನಾವು ಬದಲಾಯಿಸೋದಕ್ಕಾಗೋದಿಲ್ಲ. ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಳ್ಬಹುದು. ಇದನ್ನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಬರುವಂತಹ ಕೆಲವೊಬ್ರು ದಡ್ರು, ಅಜ್ಞಾನಿಗಳು, ಕೆಲವರೆಲ್ಲ ಹೆಂಗ್ ಕೇಳ್ತಾರೆ ಅಂದ್ರೆ, ಸೂರ್ಯ ಬೇಸಿಗೆಗಾಲ ಬರಬಾರ್ದು, ಚಳಿಗಾಲ ಬರಬಾರ್ದು, ಮಳೆಗಾಲ ಬರಬಾರ್ದು. ಆ ರೀತಿ ನೀವು ಪರಿಹಾರಗಳನ್ನು ಕೊಟ್ಬಿಡಿ. ಭಗವಂತನ ಕೈಯಲ್ಲೇ, ಸೃಷ್ಟಿ ಮಾಡಿರೋನ್ ಕೈಯಲ್ಲೇ ಸಾಧ್ಯವಿಲ್ಲ ಅದು. ಇನ್ನು ನಾನೇನು ಒಬ್ಬ ಮಾನವ, ಭಗವಂತನಿಂದ ಸೃಷ್ಟಿಯಾದಂತಹ ಒಬ್ಬ ಮಾನವ. ಸೊ ಯೋನಿಯಿಂದ ಜನ್ಮ ತಾಳಿರುವಂತಹ ಒಬ್ಬ ಮಾನವ, ನನ್ನ ಕೈಯಲ್ಲಿ ಹೇಗೆ ಸಾಧ್ಯ? ಅವ್ರು ಕೇಳೋವಂಥ ರೀತಿ ನೀತಿ ನೋಡಿ. ಬೇಸಿಗೆಗಾಲ ಬರಂಗಿಲ್ಲ, ಮಳೆಗಾಲ ಬರಂಗಿಲ್ಲ, ಚಳಿಗಾಲ ಬರಂಗಿಲ್ಲ, ಎಲ್ಲ ಸರಿಸಮಾನವಾಗಿರ್ಬೇಕು. ನನಗೆ ಯಾವಾಗ ಬೇಕು ಅವಾಗ ಬಿಸಿಲು ಬರಬೇಕು, ನನಗೆ ಯಾವಾಗ ಬೇಕು ಅವಾಗ ಮಳೆ ಬರಬೇಕು, ನನಗೆ ಯಾವಾಗ ಬೇಕು ಅವಾಗ ಚಳಿ ಬರಬೇಕು. ಇದು ಸಾಧ್ಯನಾ? ಸೂರ್ಯ ಇರಬಾರ್ದು, ಚಂದ್ರ ಇರಬಾರ್ದು, ಬೆಳಕಿರಬಾರ್ದು, ಕತ್ಲಿರಬಾರ್ದು. ಹೇಗೆ ಸಾಧ್ಯ? ಮೂಲವನ್ನೇ ಯಾರಾದರೂ ಬದಲಾಯಿಸೋದಕ್ಕೆ ಸಾಧ್ಯ. ಹುಟ್ಟು ಇರಬಾರ್ದು, ಸಾವು ಇರಬಾರ್ದು. ಸಾಧ್ಯವಾಗುತ್ತೆ ಆ ರೀತಿ ಹುಟ್ಟಿಲ್ದಿರೋದಕ್ಕೆ, ಸಾವಿಲ್ದಿರೋದಕ್ಕೆ? ಬಟ್ ಅವರ ಚಿಂತನೆಗಳು ಹೇಗಿರ್ತವೆ ನೋಡಿ. ಈ ದೊಡ್ಡತನ, ದೊಡ್ಡ ಬೃಹದಾಕಾರವಾದ, ಅತ್ಯಮೂಲ್ಯವಾದ ಆಲೋಚನೆಗಳನ್ನ ಮಾಡಬೇಕು ಮನುಷ್ಯ. ಅದು ಸಕಾರಾತ್ಮಕವಾಗಿ ಮಾಡೋದಿಲ್ಲ, ಈ ರೀತಿ ನಕಾರಾತ್ಮಕವಾಗಿ ಮಾಡ್ತಾರೆ. ಏನು ಸೂರ್ಯ ಹುಟ್ಟಬಾರದು, ಚಂದ್ರ ಹುಟ್ಟಬಾರದು, ಹಗಲಿರಬಾರದು, ಕತ್ಲಿರಬಾರದು, ಮತ್ತೆ ಏನಿರಬೇಕು? ಹೇಗೆ ಮೂಲವನ್ನ ನಾವು ಯಾರು ಬದಲಾಯಿಸೋದಕ್ಕೆ ಸಾಧ್ಯವಿಲ್ವೋ, ಅದೇ ರೀತಿ ವ್ಯಕ್ತಿಯ ಗುಣ ಸ್ವಭಾವಗಳನ್ನು ನಾವು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ನನ್ನ ಒಂದು ಅನುಭವದ ಮಾತುಗಳನ್ನು ಹೇಳ್ತೀನಿ. ಇಲ್ಲಿ ಸಾಕಷ್ಟು ಜನ, ನನಗೆ ಹೆಚ್ಚಾಗಿ ಬರೋದು, ಮುಕ್ತವಾಗಿ ಹೇಳ್ಕೊಳ್ತೀನಿ, ಗಂಡ ಹೆಂಡತಿ ಈ ಒಂದು ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ. ಸೊ ಲೈಂಗಿಕತೆಯ ಸಮಸ್ಯೆ, ಕೆಲವೊಂದು ತೀರಾ ವೈಯಕ್ತಿಕವಾಗಿರುವಂಥದ್ದು, ಮನೇಲಿ ಸಣ್ಣ ಪುಟ್ಟ ಜಗಳ ಅವು ಇವು ಇದೆಲ್ಲವೂ ಇರ್ತದೆ. ಬಟ್ ಮೂಲವಾಗಿ ಗಂಡ ಹೆಂಡತಿ ಸಮಸ್ಯೆ ಇದೇ ಹೆಚ್ಚಾಗಿ ಬರೋದು. ಒಂದು 50 to 60% ಬರ್ತವೆ, ಇನ್ನು ಮಿಕ್ಕಿದೆಲ್ಲ ಮಿಶ್ರಣ. ಇಲ್ಲಿ ಬಂದವರ ಒಂದು ಅನುಭವದ ಮಾತು ಕೇಳಿ. ಅವರ ಅನುಭವ, ನಂದು ಕೂಡ ಅನುಭವ. ಮೊದಲು ಮದುವೆ ಆದಾಗ ಏನನ್ನ ಬೇಕಾದರೂ ಮಾತಾಡಬಹುದು. ಗಂಡ ಹೆಂಡತಿಗೆ ಹೇಳ್ಬೋದು, ಹೆಂಡತಿ ಗಂಡನಿಗೆ ಹೇಳ್ಬೋದು. ಇದು ನಡೀತಾನೆ ಇರುತ್ತೆ 1 ವರ್ಷ ಅಥವಾ ಒಂದು ಮಗು ಆಗ ಗಂಟ. ಅದಾದ ನಂತರ ಗಂಡ ಬಾಯಲ್ಲಿ ಹೇಳೋದನ್ನು ಬಿಟ್ಟು ಬಿಡ್ತಾನೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲವೊಂದು ಹೆಂಡತಿ, ಕೆಲವೊಂದು ಸಲ ಹೆಣ್ಮಕ್ಳು ಕೂಡ ಈ ರೀತಿ ಆಗುತ್ತೆ. ಹೆಂಡತಿ ಹೇಳೋದು ಬಿಟ್ಟು ಬಿಡ್ತಾಳೆ, ಅಥವಾ ಗಂಡ ಹೇಳೋದು ಬಿಟ್ಟು ಬಿಡ್ತಾನೆ. ಹೆಚ್ಚಾಗಿ ಗಂಡ ಹೇಳೋದು ಬಿಟ್ಟು ಬಿಡ್ತಾನೆ. ಯಾಕೆ ಅಂದರೆ ಅಲ್ಲಿ ಏನೋ ತಪ್ಪು ನಡೀತಾ ಇದೆ. ಬಾಯಿ ಬಿಟ್ಟು ಹೇಳ್ಬೋದು, ಇದೇನಿದು, ಹಂಗಿಡ್ತಾರ ಯಾರಾದರೂ ಅಂತ ಹೇಳಬೇಕು. ಅದು ಮದುವೆ ಆದ ಹೊಸ್ತರಲ್ಲಿ ಆ ಒಂದು ಸ್ವತಂತ್ರ ಇತ್ತು, ಈಗಲೂ ಸ್ವತಂತ್ರ ಇದೆ. ಆದರೆ ಅದಕ್ಕೆ ವಿರುದ್ಧವಾಗಿ ಆ ಕಡೆಯಿಂದ ಬರೋವಂಥ ಮಾತುಗಳನ್ನು ಇವನು ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಆದ್ರಿಂದ ಏನು ಮಾಡ್ತಾನೆ, ಅದನ್ನು ನೋಡ್ತಾನೆ, ಬಾಯಿ ಮುಚ್ಕೊಂಡು ನಾಲ್ಗೆಯಲ್ಲಿ ಹೇಳ್ತಾನೆ, ಇದೇನಿದು, ಹಿಂಗೆ ಯಾರಾದರೂ ಮಾಡ್ತಾರಾ? ಬಾಯಲ್ಲಿ ಹೇಳ್ತಾ ಇಲ್ಲ, ಶಬ್ದ ಬರಲ್ಲ, ಬಟ್ ನಾಲ್ಗೆ ಅಳ್ಳಾಡ್ತಾ ಇದೆ. ನೀವು ಗಮನಿಸಿ, ನೀವು ಒಬ್ಬೊಬ್ಬರೇ ಇದ್ದಾಗ ಗಮನಿಸಿ, ಮಾತಾಡಬೇಕಾದ್ರೆ ನಾವು ನಾಲ್ಗೆಯನ್ನ ಮೇಲೆ ಕೆಳಗಡೆ ತುಟಿ ಮುಚ್ಚೋದು, ತೆಗಿಯೋದು ಇದೆಲ್ಲ ನಡೆಯುತ್ತೆ. ಆದರೂ ಒಂದೊಂದ್ಸಲ ಬಾಯಿ ಮುಚ್ಚಿದಾಗ ಹಾಡು ಹೇಳ್ತಾ ಇರ್ತೀರಿ, ನಾಲ್ಗೆ ಅಳ್ಳಾಡ್ತಾ ಇರ್ತೀರಿ, ಒಳಗಡೆ ಮಾತಾಡ್ತಾ ಇರ್ತೀರಿ, ಆದರೆ ತುಟಿ ಮುಚ್ಕೊಂಡಿರುತ್ತೆ, ನಾಲ್ಗೆ ಮಾತ್ರ ಅಳ್ಳಾಡ್ತಾ ಇರುತ್ತೆ. ಈ ರೀತಿ ಆಗುತ್ತೆ. ಅದು 2 ಮಗು ಆದ ನಂತರ, ಅಥವಾ ಒಂದು 3-4 ವರ್ಷಗಳಾದ ನಂತರ ಮತ್ತೆ ಸ್ಟಾರ್ಟ್ ಆಗುತ್ತೆ. ಆ ನಾಲ್ಗೆಯಲ್ಲಿ ಅಲ್ಲಾಡೋದು ನಿಂತೋಗ್ಬಿಡ್ತದೆ. ಕೇವಲ ಮನಸ್ಸಿನ ಶಬ್ದಗಳು ಮಾತ್ರ ಕೇಳ್ತವೆ. ಅವನ ಕೈಯಲ್ಲೂ ತೋರಿಸಲ್ಲ, ಆಕ್ಷನ್ ಮಾಡಲ್ಲ, ಬಟ್ ಏನೋ ಮಾಡ್ತಾ ಇರ್ತಾನೆ, ಹಿಂಗೆ ನೋಡ್ತಾನೆ.
ಅಲ್ಲಿ ಏನೋ ತಪ್ಪು ನಡೀತಾ ಇರುತ್ತೆ. ಅದನ್ನು ಬಾಯಲ್ಲಿ ಮಾತಾಡೋದು ಮುಚ್ಚೋಯ್ತು, ಅದೊಂದು ಹಂತ ಮುಗಿದೋಯ್ತು. ನಾಲ್ಗೆ ಅಳ್ಳಾಡಿಸ್ತಾ ಇದ್ದ, ಅದು ಮುಗಿದೋಯ್ತು. ಈಗ ಅಂತಿಮವಾಗಿ ಮನಸ್ಸಿನಲ್ಲಿ ಆಡ್ಕೊಳ್ಳೋದು ಬಂದಿರ್ತದೆ, ಲಾಸ್ಟ್ ಆಪ್ಷನ್. ಇದಕ್ಕಿಂತ ಇನ್ನೊಂದಿದೆ, ಬಟ್ ಈ 3 ಹಂತಗಳಲ್ಲಿ ಇದೆ ಲಾಸ್ಟ್. ಮನಸ್ಸಿನಲ್ಲಿ ಮಾತಾಡ್ತಾ ಇರ್ತಾನೆ, ಯಾಕೆಂದ್ರೆ ಎದುರುಗಡೆ ಧೈರ್ಯ ಇಲ್ಲ. ಅಕಸ್ಮಾತ್ ಹೇಳ್ಬಿಟ್ರೆ ಆ ಕಡೆಯಿಂದ ಬರೋ ಬಾಣಗಳನ್ನ ಇವನು ತಡ್ಕೊಳ್ಳಲ್ಲ, ಡೈಜೆಸ್ಟ್ ಮಾಡ್ಕೊಳ್ಳಲ್ಲ. ಅದಕ್ಕೆ ನಾಲ್ಗೆಯಲ್ಲಿ ಹೇಳ್ಕೊಳ್ತಾ ಇರ್ತಾನೆ, ನಾಲ್ಗೆಲ್ಲೂ ನಿಂತೋಗ್ಬಿಡ್ತದೆ. ಈಗ ಮನ್ಸಲ್ಲಿ ಹೇಳ್ಕೊಳ್ತಾ ಇರ್ತಾನೆ, ಈಗ ಮನ್ಸಲ್ಲಿ ಕೂಡ ನಿಂತೋಗ್ಬಿಡ್ತದೆ. ಒಂದೇ ಸಾಯ ಏನಾದರೂ ಮಾಡ್ಕೊಂಡು ಸಾಯಲಿ ಬಿಡಿ, ಅದು ಇದ್ರೇನು ಹೋದ್ರೇನು, ಅಕಸ್ಮಾತ್ ಹೋಯ್ತಾ ಒಂದಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ತಗೊಂಬರೋದು, ನನ್ನ ಹತ್ರ ದುಡ್ಡಿಲ್ಲ ಸಾಲ ಮಾಡಿದ್ರೂ ಸರಿನೇ ತಗೊಂಬಂದು ಕೊಟ್ಬಿಡೋದು. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಏನೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಕೆಲವರು. ಬಟ್ ಆಲ್ಮೋಸ್ಟ್ ನನಗೆ ತಿಳಿದಂಗೆ 80 to 85% ಅಷ್ಟು ಜನ ಮನಸ್ಸಿನಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ, ಬಾಯಲ್ಲಿ ಮಾತಾಡೋದು ನಿಲ್ಲಿಸ್ಬಿಡ್ತಾರೆ, ನಾಲ್ಗೆ ಅಳ್ಳಾಡ್ಸೋದು ನಿಲ್ಲಿಸ್ಬಿಡ್ತಾರೆ. 80 to 85% ಮನಸ್ಸಿನಲ್ಲಿ ಮಾತಾಡ್ತಾರೆ, ಅದರ ಕ್ರಿಯೆ ಮಾಡೋದಿಲ್ಲ, ನೇರವಾಗಿ ಹೇಳೋದಿಲ್ಲ, ಅದನ್ನು ತಡೆಗಟ್ಟೋದಿಲ್ಲ. ಸೊ ಈ ರೀತಿ ಕೆಲವೊಬ್ಬರು ಅದರಲ್ಲಿ ಎದುರುಗಡೆ, ಈಗ ಉದಾಹರಣೆ ಅಮ್ಮ ಮಗಳಿಗೇನೋ ಜಗಳ ನಡೀತಾ ಇತ್ತು ಅಂದರೆ ಅಮ್ಮನಿಗೆ ಹೇಳೋದಕ್ಕೆ ಇವನಿಗೆ ಧೈರ್ಯ ಇಲ್ಲ, ಅದಕ್ಕೋಸ್ಕರ ಮಗಳಿಗೆ ಹೇಳ್ತಾನೆ, ಹಿಂಗೆ ಮಾಡು ಮಗನೇ, ಹಿಂಗೆ ಮಾಡು ಅಂತ ಹೇಳ್ಕೊಟ್ಬಿಡ್ತಾನೆ. ಯಾಕೆಂದರೆ ಎದುರುಗಡೆ ಆಡೋದಕ್ಕೆ ಆಗೋದಿಲ್ಲ. ಇದು ಏನು ಅಂತಂದರೆ ಹೆಂಡತಿನ ಸಂಭಾಳಿಸೋದು ತುಂಬ ಕಷ್ಟ ಗುರೂಜಿ, ಏನಾದರೂ ಟಿಪ್ಸ್ ಕೊಡಿ ಅಂತ ಕೇಳಿದ್ರೆ, ನೋಡಪ್ಪ ಇದೇ ಟಿಪ್ಸ್. ಯಾವಾಗ ನೀನು ಇಲ್ಲಿ ಮೌನ ಆಗ್ತೀಯ, ಯಾವಾಗ ನೀನು ನಾಲ್ಗೆ ಅಳ್ಳಾಡ್ಸೋದು ಬಿಟ್ಬಿಡ್ತೀಯ, ಯಾವಾಗ ನೀನು ಮಾನಸಿಕವಾಗೂ ಮಾತಾಡ್ಕೊಳ್ಳೋದು ಬಿಟ್ಬಿಡ್ತೀಯ, ಆಗ ನಿನಗೆ ಅದ್ಭುತವಾದ ಜೀವನ ಪ್ರಾಪ್ತಿಯಾಗುತ್ತೆ. ಸಂಸಾರಿ ಸುಖಿ ಅಂತ ಬೇಕಾದ್ರೆ ನೀನು ಹೇಳ್ಬೋದು. ಅದನ್ನು ಬಿಟ್ಬಿಟ್ಟು ಬಾಯಾಡಿಸ್ಕೊಂಡಿದ್ರೆ ಕೆಲವರು ಸ್ಟಾರ್ಟಿಂಗಿಂದನೇ ನಿಮ್ಮನ್ನು ಕಡಿವಾಣ ಆಗ್ತಾ ಇರ್ತಾರೆ. ಉದಾಹರಣೆಗೆ ಒಬ್ಬ ಮನುಷ್ಯನಿಗೆ 10 ಅಡಿ ಬಾಲ ಇರ್ತದೆ. ಬಾಲ ಅಂದರೆ ಸ್ವತಂತ್ರ ಅನ್ಕೊಳ್ಳಿ, ಅಹಂಕಾರ ಅನ್ಕೊಳ್ಳಿ. ಅದನ್ನು ಸ್ವಲ್ಪನೇ ಕಟ್ ಮಾಡ್ತಾ ಬರ್ತಾರೆ. ಗಂಡ ಹೆಂಡತಿ ಕಟ್ ಮಾಡಬಹುದು, ಅಥವಾ ಹೆಂಡತಿ ಗಂಡನಿಗೂ ಕಟ್ ಮಾಡಬಹುದು. 2 in 1 ಇದು. ಆಮೇಲೆ ಮತ್ತೆ ಯಾರಿಗೋ ಹೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಹೆಣ್ಮಕ್ಳೆಲ್ಲ ಕಾಮೆಂಟ್ ಹಾಕಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೆ ಗಂಡು ಮಕ್ಕಳೆಲ್ಲ ಕಾಮೆಂಟ್ ಹಾಕಕ್ಕೆ, ಗಂಡು ಮಕ್ಳು ಹಾಕಲ್ಲ, ಬಟ್ ಯಾರೋ ಒಬ್ಬೊಬ್ರು ಹಾಕ್ತಾರೆ. ನಾನು ಎರಡೂ ಕಡೆಗಳಲ್ಲಿ ಹೇಳ್ತಾ ಇದ್ದೀನಿ, ಆ ಬಾಲನ ಕಟ್ ಮಾಡ್ತಾ ಇರ್ತಾರೆ. ಏನು ಮುಂಚೆ ಕಿರ್ಚಾಡೋದೇನು ಕೂಗಾಡೋದೇನು ಹಂಗೆಲ್ಲ ಇತ್ತು, ಸ್ವಲ್ಪ 1 ಅಡಿ ಕಟ್ ಮಾಡ್ಬಿಟ್ರು ಹೆಂಡತಿ ಗಂಡನ ಬಾಲ. ಆಮೇಲೆ ಕಿರ್ಚಾಡೋದು, ಈ ಕೂಗಾಡೋದು, ಇದೆಲ್ಲ ಸ್ವಲ್ಪ ಸೌಂಡ್ ಕಡಿಮೆ ಆಯಿತು. ಮುಂಚೆ 300 ಇದ್ದಿದ್ದು ಈಗ 250ಗೆ ಬಂತು. ಮತ್ತೆ 1 ಅಡಿ ಕಟ್ ಮಾಡೋದು, ಅಥವಾ ಕಟ್ ಮಾಡ್ದ, ಅದಾದ್ಮೇಲೆ 200ಕ್ಕೆ ಬಂದು ನಿಂತ್ಕೊಳ್ತು. ಅದಾದ್ಮೇಲೆ ಮತ್ತೆ 1 ಅಡಿ ಕಟ್ ಮಾಡ್ದ. ಕಟ್ ಮಾಡಿ ಇವತ್ತು ಬಾಲನೇ ಇಲ್ದಂಗೆ ಪೂರ್ತಿ ಕಟ್ಟಾಗ್ಬಿಟ್ಟಿದೆ. ಒಂದು ಚೂರು ಬಾಲ ಇರಲ್ಲ. ಗಂಡ ಹೆಂಡತಿಗಿರಬಹುದು, ಹೆಂಡತಿ ಗಂಡಂಗಿರಬಹುದು. ಎಷ್ಟೊಂದು ಮನೆಗಳಲ್ಲಿ ನಾನು ನೋಡಿರೋ ರೂಪದಲ್ಲಿ ಇಡೀ ಹೆಂಡತಿ ಕಿರ್ಚ್ಕೊಳ್ಳೋದು ಬಿಲ್ಡಿಂಗೇ ಕೇಳಿಸ್ತಾ ಇದೆ. ಬಿಲ್ಡಿಂಗಲ್ಲಿ ಕೆಳಗಡೆ ವಾಚ್ಮೆನ್ಗೆ ಗೊತ್ತಾಗುತ್ತೆ, ಹೆಂಡತಿ ಕಿರ್ಚ್ಕೊಳ್ತಾವಳಪ್ಪ, ಇದೇ ಮನೆಯಿಂದ ಸೌಂಡ್ ಬರ್ತಾ ಇದೆ ಅಂತ. ಆದರೆ ಅದೇ ಗಂಡ ಏನಾದರೂ ಅಪರೂಪಕ್ಕೆ ಕಿರ್ಚಿದ್ರೆ ನಿಧಾನ ಮೆತ್ತಗೆ ಮಾತಾಡಿ ಅಕ್ಕಪಕ್ಕದವ್ರು ಕೇಳಿಸ್ಕೊಳ್ತಾರೆ. ಈಕೆ ಮಾತಾಡೋದು ಇಡೀ ಬಿಲ್ಡಿಂಗ್ ಕೇಳಿಸುತ್ತೆ. ಆದರೆ ಗಂಡ ಮಾತಾಡ್ಬೇಕಾದ್ರೆ ಮೆತ್ತಗೆ ಮಾತಾಡಿ, ಸೈಲೆಂಟ್ ಮೆತ್ತಗೆ, ಅದನ್ನೇ ಮೆತ್ತಗೆ ಹೇಳಿ, ಏನು ಹೇಳ್ತಾ ಇದ್ರೆ ಅದನ್ನೇ ಮೆತ್ತಗೆ ಹೇಳಿ, ಅಕ್ಕಪಕ್ಕದವ್ರು ಕೇಳಿಸ್ಕೊಳ್ತಾರೆ. ಅಂದರೆ ಈಕೆ ಕಿರ್ಚಬೇಕಾದ್ರೆ ಅಕ್ಕಪಕ್ಕದವ್ರು ಯಾರೂ ಇರಲ್ಲ, ಎಲ್ಲ ಖಾಲಿ ಮಾಡ್ಬಿಟ್ಟಿರ್ತಾರೆ, ಇದು ಒಂದೇ ಮನೆ. ಆದರೆ ಈ ಗಂಡ ಕಿರ್ಚಬೇಕಾದ್ರೆ ಯಾವಾಗಲೂ ಅಪರೂಪಕ್ಕೆ, ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಒಂದ್ಸಲ ಕಿರ್ಚಬೇಕಾದ್ರೆ ಈಗ ಅಕ್ಕಪಕ್ಕದವರೆಲ್ಲ ಬಂದ್ಬಿಡ್ತಾರೆ. ಈಗ ಗೋಡೆಗಳೆಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗ್ಬಿಟ್ಟಿದೆ, ಸ್ಪೀಕರ್ ಇದ್ದಂಗೆ ಗೋಡೆಗಳು, ಅಕ್ಕಪಕ್ಕದವ್ರಿಗೆಲ್ಲ ಕೇಳ್ಬಿಡುತ್ತೆ. ಯಾಕೆ ಅಂದರೆ ಈಕೆಗೆ ಒಂದು ನ್ಯಾಯ, ಆತನಿಗೊಂದು ನ್ಯಾಯ. ಅದೇ ರೀತಿ ಗಂಡು ಮಕ್ಕಳು ಇದ್ದಾರೆ, ಬರೀ ಹೆಣ್ಣು ಮಕ್ಕಳಲ್ಲ. ಹೆಣ್ಣು ಮಕ್ಕಳು ಏನು ಜೋರಾಗಿ ಕಿರ್ಚ್ತಾ ಇದ್ದಾರೆ, ಗಂಡು ಮಕ್ಕಳು ಕಡಿವಾಣ ಆಗ್ತಾರೆ. ಇವನು ಕಿರ್ಚ್ಬೇಕಾದ್ರೆ ಇಡೀ ಬಿಲ್ಡಿಂಗ್ ಎಲ್ಲ ಕೇಳಿಸ್ತಾ ಇರ್ತದೆ, ಅದು ಗೊತ್ತಿಲ್ಲ. ಆದ್ರೆ ಹೆಂಡತಿ ಏನಾದರೂ ಕಿರ್ಚ್ಬಿಟ್ರೆ ಸೈಲೆಂಟ್ ಮೆತ್ತಿಗೆ ಅಕ್ಕಪಕ್ಕದವ್ರು ಮೆತ್ತಿಗೆ ಮಾತಾಡು. ಸೊ ಅವಳನ್ನ ಹಂಗೆ ತಗ್ಗಿಸ್ದಾಗ ಏನಾಗುತ್ತೆ, ಬಾಲ ಕಟ್ಟಾಗಿ ಇವನ್ ಬಾಲ ಮಾತ್ರ ಬೆಳೀತಾ ಇರ್ತದೆ, ಅಥವಾ ಆಕೆ ಬಾಲ ಮಾತ್ರ ಬೆಳೀತಾ ಇರ್ತದೆ. ಸೊ ಯಾವುದೇ ಕಾರಣಕ್ಕೂ ಇದನ್ನ ನಿಲ್ಲೋದಿಲ್ಲ. ಒಬ್ಬರ ಬಾಲ ಎಲ್ಲ ಕಟ್ಟಾಗಿ ಪೂರ್ತಿ ನುಣ್ಣಗಾಗಿ ಆ ಬಾಲನೇ ಇಲ್ದಿರೋ ಥರ ಆಗ್ಬಿಟ್ಟಿರ್ತದೆ. ಮತ್ತೆ ಕೆಲವ್ರದ್ದು ಬಾಲ ಬೆಳೀತಾ ಬೆಳೆದ್ಬಿಟ್ಟು ತಲೆ ಮೇಲೆಲ್ಲ ಸುತ್ತಕೊಂಡು ಅದು KG ಗಟ್ಟಲೆ, ಅದು 10 kg 100 kg 1000 kg ವರೆಗೂ ಹೋಗ್ಬಿಡ್ತವೆ, ಟನ್ ಗಟ್ಟಲೆ ಹೋಗ್ಬಿಡ್ತವೆ. ಟನ್ ಗಟ್ಟಲೆ ಅಂದರೆ ಅಹಂಕಾರ. ಆ ರೀತಿ
ಒಬ್ರಿಗೆ ಒನ್ ವೇ ಆಗ್ಬಿಟ್ಟಿರ್ತಾರೆ, ಒಬ್ರು ಟೂ ವೇ ಆಗ್ಬಿಟ್ಟಿರ್ತಾರೆ. ದಯಮಾಡಿ ಆ ರೀತಿ ಮಾಡೋದು ಬೇಕಾಗಿಲ್ಲ. ಊರ ಮೇಲೆ ಊರು ಬಿದ್ದರೆ ಶಾನುಭೋಗನಿಗೆ ಡ್ಯಾಶ್ಗೆ ಏನು ಅಂತಾರೆ. ಹಂಗಾಗಿರೋದ್ರಿಂದ ಕೆಲವೊಂದನ್ನೆಲ್ಲ ನೀವು ಕಲ್ತ್ಕೊಳ್ಬೇಕಾಗುತ್ತೆ. ಇಲ್ಲಿ ಮನೆಯಲ್ಲಿ ಮೂಲವಾಗಿ ಗಂಡ ಹೆಂಡತಿ ಈ ಒಂದು ಸಂಬಂಧ, ಜೊತೆಯಲ್ಲಿ ಕುಟುಂಬ, ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಇರ್ಬೋದು, ಮಕ್ಕಳಿರ್ಬೋದು, ಯಾರೋ ಅವಿಭಕ್ತ ಕುಟುಂಬಗಳೇ ಇರಬಹುದು, ತೊಂದರೆ ಇಲ್ಲ. ಇದೆಲ್ಲವೂ ಕೂಡ ಜೋಪಾನವಾಗಬೇಕು ಅಂದರೆ ಮೂಲವಾಗಿ ಬಾಯಿಗೆ ಬೀಗ ಹಾಕಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತಾಡಿ, ಅಥವಾ ನಕಾರಾತ್ಮಕವಾಗಿ ಮಾತಾಡದೆ ಸಕಾರಾತ್ಮಕವಾಗಿ ಎಷ್ಟು ಬೇಕಾದರೂ ಮಾತಾಡಿ, ತೊಂದರೆ ಇಲ್ಲ. ಇನ್ನೊಬ್ಬರ ಬಗ್ಗೆ ಅಲ್ಲಿ ವಿಷಯಗಳಿರಬಾರ್ದು, ಚಾಡಿ ಹೇಳಬಾರ್ದು, ಇನ್ನೊಬ್ಬರ ಬಗ್ಗೆ ಮಾತಾಡಬಾರ್ದು. ಜಸ್ಟ್ ನಿಮ್ಮ ಭವಿಷ್ಯದ ಬಗ್ಗೆ ಥಿಂಕ್ ಮಾಡಿ, ಅಭಿವೃದ್ಧಿ ಸಮೃದ್ಧಿ ಬಗ್ಗೆ ಥಿಂಕ್ ಮಾಡಿ, ಮನೆಯ ಶುದ್ಧತೆ ಬಗ್ಗೆ, ಪವಿತ್ರತೆ ಬಗ್ಗೆ ಥಿಂಕ್ ಮಾಡಿ, ಸೊ ಪರಂಪರೆಗಳ ಬಗ್ಗೆ ಥಿಂಕ್ ಮಾಡಿ, ಆಚಾರ ವಿಚಾರಗಳ ಬಗ್ಗೆ ಥಿಂಕ್ ಮಾಡಿ. ನಾವು ಇನ್ನೂ ಹೇಗೆ ಬೆಳಿಬೇಕಾದ್ರೆ ನಾವೆಲ್ಲ ಏನೇನು ಮಾಡಬೇಕು ಅನ್ನೋ ಥಿಂಕ್ ಮಾಡಿ ಮಾತಾಡಿ. ಅದನ್ನೆಲ್ಲ ಅನ್ಲಿಮಿಟಲ್ಲಿ ಮಾತಾಡಿ. ಆದರೆ ಯಾವಾಗ ಹೊರಗಡೆ ಅವ್ರಂಗೆ ಅವ್ರ ಮನೇಲಿ ಚಿನ್ನ ಕೊಡಿಸಿದ್ರು, ಇವ್ರ ಮನೇಲಿ AC ಬಂತು, ಅವ್ರ ಮನೇಲಿ ಕೂಲರ್ ಬಂತು, ಈ ರೀತಿ ಎಲ್ಲ ಬಂದಾಗ ಎಲ್ಲ ಮನೆಗಳು ಒಡೆದು ಚಿತ್ರಾನ್ನ ಆಗ್ಬಿಡ್ತವೆ. ಸೊ ಅದು ವಿಚಿತ್ರವಾಗಿ ಎಲ್ಲೆಲ್ಲೂ ಹೋಗ್ತಾ ಇರ್ತದೆ, ನೆಮ್ಮದಿ ಇರಲ್ಲ. ಮನೆ ಅಂತಂದರೆ ಅದೊಂದು ಶಾಂತಿ ನಿವಾಸ, ಕಸ್ತೂರಿ ನಿವಾಸ. ಮನೆ ಅಂದರೆ ನಂದಗೋಕುಲ, ಮನೆ ಅಂದರೆ ಸ್ವರ್ಗದಂಗೆ ಇರಬೇಕು. ಆ ಸ್ವರ್ಗದಂಗೆ ಇರೋದಿಲ್ಲ. ಇಲ್ಲಿ ಕೇವಲ ಎಲ್ಲವನ್ನ ನರಕ ಮಾಡ್ಕೊಳ್ತೀರಿ. ಅದಕ್ಕೋಸ್ಕರ ಮನುಷ್ಯ ಏನನ್ನ ಮಾಡಬಾರ್ದು, ಏನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋ ಅತ್ಯದ್ಭುತವಾದಂತಹ ಬ್ರಹ್ಮರಹಸ್ಯವನ್ನು ತಿಳ್ಕೊಳ್ಬೇಕು. ಇದು ನನ್ನ ಪಾಲಿಗೆ ಬ್ರಹ್ಮರಹಸ್ಯ. ಇದನ್ನು ತಿಳ್ಕೊಳ್ಳಿ. ಏನನ್ನ ಮಾಡಬಾರ್ದು, ಏನನ್ನ ಮಾಡಬೇಕು, ಹೇಗೆ ಮಾಡಬೇಕು, ಈ 3 ತ್ರಿಶಕ್ತಿಗಳು ಅದನ್ನು ತಿಳ್ಕೊಂಬಿಟ್ರೆ ಡೆಫಿನೆಟ್ಲಿ ಅತ್ಯದ್ಭುತವಾಗಿ ಸ್ವರ್ಗಮಯವಾಗಿ ನಾವು ಬದುಕಬಹುದು. ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಇದ್ದರೆ ಸಾಕು. ಪರಮಜ್ಞಾನ ಬ್ರಹ್ಮಜ್ಞಾನದ ಅವಶ್ಯಕತೆ ಇಲ್ಲ. ಆ ಸಾಮಾನ್ಯ ಜ್ಞಾನನೇ ಇಲ್ಲದೆ ಹೋದರೆ ಅದು ಎಲ್ಲೆಲ್ಲೋ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರ್ತದೆ. ಗಾಳಿ ಒಂದು ಕಡೆ ತೂರ್ಕು ಅಂತಾರಲ್ಲ, ಹಂಗೆ ಎಲ್ಲೋ ಒಂದು ಕಡೆ ಹೋಗ್ತಾ ಇರ್ತದೆ. ಸಾಧ್ಯವಾದಷ್ಟು ಸ್ನೇಹ ಸಂಬಂಧಕ್ಕೆ ಬೆಲೆ ಕೊಡಿ, ಸಕಾರಾತ್ಮಕತೆಯಾಗಿ ಹೊಂದ್ಕೊಳ್ಳೋದು. ವಾಟ್ ಈಸ್ ಲೈಫ್ ಅಂದರೆ ಲೈಫ್ ಈಸ್ ಎ ಅಂಡರ್ಸ್ಟ್ಯಾಂಡಿಂಗ್. ಬೇರೆ ಇನ್ನೇನನ್ನೂ ನೀವು ಕಲ್ತ್ಕೊಳ್ಳೋದಿದ್ರೂ ಪರವಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್. 2 ಬ್ರಹ್ಮವಿದ್ಯೆಗಳು. ಒಂದು, ನಾನು ಏನು ಅನ್ನೋದನ್ನ ಎದುರುಗಡೆ ಇರೋರಿಗೆ ಅರ್ಥ ಮಾಡಿಸೋದು, ಅಥವಾ ಎದುರುಗಡೆ ಇರೋರು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋದು. ಇದಿಷ್ಟೇ. ಇದು 2 ವಿದ್ಯೆಗಳು ಬಂದ್ಬಿಟ್ರೆ ಸಾಕು, ಅತ್ಯದ್ಭುತವಾಗಿ ಬದುಕಬಹುದು. ನಿಮಗೆ ಅದು ಗೊತ್ತಾಗ್ಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಎಂಥದ್ದೇ ಸಮಸ್ಯೆಗಳಿದ್ರೂ ಪರಿಹಾರಕ್ಕಾಗಿ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರಕ್ಕೆ ಬನ್ನಿ. ಖಂಡಿತವಾಗಲೂ ನಿಮ್ಮ ಪೂರ್ವಾಪರಗಳನ್ನೆಲ್ಲ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದ್ರ ಜೊತೆಗೆ ನಿರಂತರವಾದ ಮಾರ್ಗದರ್ಶನ ಬೆಂಬಲವೂ ಸಹ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ. ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಕೂಡ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್, ಟೆಕ್ಸ್ಟ್ ಮೆಸೇಜ್ ಕಳಿಸ್ಬೋದು. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.